Hello guys, I hope everyone is doing okay. Like many of you, ನಾನು ಕೂಡ ನನ್ನ ಕೆ ಎಸ್ ಮೇನ್ಸ್ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಿದ್ದೀನಿ. ತುಂಬ ಸ್ಪೆಕ್ಯುಲೇಷನ್ಸ್ ಇದೆ ಹೊರಗೆ, ಈ ಮಂತ್ ಒಳಗಡೆ ಬರುತ್ತೆ, ಫೆಬ್ಬಲ್ಲಿ ಬರುತ್ತೆ ಅಂತ. ಗೊತ್ತಿಲ್ಲ ಯಾವತ್ತು ಬರುತ್ತೋ. ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ವೆಯ್ಟ್ ಮಾಡಿಸ್ತಿರೋದು ಮಾತ್ರ ನಿನ್ನೂ ನಿಲ್ತಿಲ್ಲ. ನಿಮ್ಮೆಲ್ಲರ ಥರ ನಾನು ಕೂಡ ಕೆ ಎಸ್ ಮೇನ್ಸ್ ಮೇ 9th 2025 ಕೊಟ್ಟೆ. ಎಕ್ಸಾಮ್ ಆವತ್ತೇ ಎಂಡ್ ಆಯಿತು, ಬಟ್ ವೆಯ್ಟಿಂಗ್ ಮಾತ್ರ ಇನ್ನೂ ನಿಲ್ಲಿಲ್ಲ. ಆವತ್ತಿಂದ ಲೈಫ್ ತುಂಬ ಪಾಸಲ್ಲಿ ನಡೀತಿದೆ. ನೋ ಟೈಮ್ ಟೇಬಲ್, ನೋ ಕ್ಲಿಯರ್ ಟಾರ್ಗೆಟ್, ನೋ ಅರ್ಜೆನ್ಸಿ, ಜಸ್ಟ್ ವೇಟಿಂಗ್ ಫಾರ್ ದಟ್ ಒನ್ ರಿಸಲ್ಟ್. ಆ ರಿಸಲ್ಟ್ ಬಂದರೆ ನನ್ನ ಜೀವನ ಸೆಟ್ ಆಗುತ್ತೆ ಅನ್ನೋ ನಂಬಿಕೆ. ಸಮ್ ಡೇಸ್ ಐ ಟ್ರೈ ಟು ಸ್ಟಡಿ ಅ ಲಿಟಲ್, ಸಮ್ ಡೇಸ್ ಐ ಕಾಂಟ್ ಫೋಕಸ್ ಅಟ್ ಆಲ್. ನನ್ನ ಮೈಂಡ್ ಯಾವಾಗಲೂ ಒಂದೇ ಹೇಳ್ತಿರುತ್ತೆ, ವಾಟ್ ಇಫ್ ಐ ಫೇಲ್, ವಾಟ್ ಇಫ್ ಐ ಕಾಂಟ್ ಮೇಕ್ ಇಟ್, ಏನು ಮಾಡೋದು ಅಂತ. ಯಾಕಂದರೆ ಐ ಹ್ಯಾವ್ ಆಲ್ರೆಡಿ ಇನ್ವೆಸ್ಟೆಡ್ 4 years ಆಫ್ ಮೈ ಜರ್ನಿ ಇನ್ ದಿಸ್ ಪ್ರಿಪರೇಷನ್. 2 UPSC ಕೊಟ್ಟೆ, ಮತ್ತು ಕೆ ಎಸ್ ಬಂತು, ನಾನು ಫಸ್ಟ್ ಕೆ ಎಸ್ ಮೇನ್ಸ್ ಕೊಟ್ಟೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಆ ಕಡೆ UPSCಗೆ ಹೋಗೋದಾ, ಈ ಕಡೆ ಸ್ಟೇಟ್ ಸರ್ವೀಸಸ್ಸೇ ಕಂಟಿನ್ಯೂ ಮಾಡೋದಾ ಗೊತ್ತಾಗ್ತಾಯಿಲ್ಲ. ಹಾನೆಸ್ಟ್ಲಿ ಗ್ರೂಪ್ ಸಿ ಆದರೂ ಮಾಡ್ಕೊಬಿಡೋಣಪ್ಪ, ಲೈಫ್ ಸ್ಟೇಬಲ್ ಆಗಿಬಿಡುತ್ತೆ. ಈ ಮೆಂಟಲ್ ಪ್ರೆಷರ್ ಇದೆಯಲ್ಲ, ಆಗುತ್ತೋ ಆಗಲ್ವೋ, ಇಷ್ಟೆಲ್ಲ ಎಕ್ಸಾಮ್ ಡಿಲೇ ಆಗ್ತಿದೆ ಅಲ್ಲ, ಏನು ಮಾಡೋದು ಅನ್ನೋ ಡೈಲಮದಲ್ಲೇ ಲೈಫ್ ಹೋಗ್ತಿದೆ. ಇದೆಲ್ಲನೂ ಬಿಟ್ಟು ಹೋಗ್ಬಿಡೋಣಪ್ಪ ಅಂದರೆ ಡಿಸ್ರೆಸ್ಪೆಕ್ಟ್ ನನ್ನ ಎಫರ್ಟ್ನ ನಾನೇ ಮಾಡ್ತಿದ್ದೀನ ಅಂತ ಅನಿಸ್ಬಿಡುತ್ತೆ. ಆಫ್ಟರ್ ಆಲ್ IT ಗಾದರೂ ಶಿಫ್ಟ್ ಆಗಿಬಿಡೋಣ ಅಂದರೆ, ಇಷ್ಟು ವರ್ಷ ಕಷ್ಟಪಟ್ಟು IT ಗೆ ಹೋಗೋದಾ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲ, ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ ಝೀರೋ. ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ನೀನು ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಲ್ಲ ಅನ್ನೋ ಥಾಟ್ಸ್ ಕೂಡ ನಿನ್ನ ಈಗೋನ ಸ್ಟಾಪ್ ಮಾಡ್ತಾ ಇರುತ್ತೆ. ರೈಟ್ ನಾವು ನನ್ನ ಹತ್ರ ಯಾವ ಆನ್ಸರ್ಸೂ ಇಲ್ಲ. ಸದ್ಯಕ್ಕೆ ನನ್ನ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡಿಕೊಂಡು ನನ್ನ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಂಡು ಹೋಗ್ತಿದ್ದೀನಿ. ನೋಡುವ ರಿಸಲ್ಟ್ಸ್ ಯಾವತ್ತು ಬರುತ್ತೆ, ಮತ್ತೆ ಸಿಗುವ. ಥ್ಯಾಂಕ್ ಯು.